ಹೌದು ಅಕ್ಕ, ಇದೀಗ ಬಂದೆವು. ಚಿಕ್ಕಪ್ಪ, ಚಿಕ್ಕಮ್ಮ, ನೀವು 3 ಜನ ಬಂದಿರಿ ಅಷ್ಟೇ. ಯಾಕೆ ನನ್ನ ಮುದ್ದಿನ ತಂಗಿ ಸೀತಾ ಬರಲಿಲ್ವೇ? ಇಲ್ಲ ಪ್ರಶಾಂತ್, ನಿನ್ನ ತಂಗಿ ಸೀತಾಗೆ ರಜೆ ಕೊಟ್ಟಿಲ್ಲಪ್ಪ. ಅವಳಿಗೆ ಕಾಲೇಜ್ ಇದೆ ಅಂತ ಅಲ್ಲೇ ಉಳಿದುಕೊಂಡಿದ್ದಾಳೆ. ಇನ್ನು ಶ್ರೀಕಾಂತನಿಗೆ ರಜೆ ಇತ್ತು, ಅದಕ್ಕೋಸ್ಕರ ಅವನೊಬ್ಬನೇ ಬಂದಿದ್ದಾನೆ ಅಷ್ಟೇ. ಇರಲಿ ಬಿಡು ಚಿಕ್ಕಮ್ಮ. ಶ್ರೀಕಾಂತ್, ನಿನ್ನ ಕಾಲೇಜು ಮುಗಿತೇನಪ್ಪ? ಇಲ್ಲ ಅಣ್ಣ, ಈಗ ತಾನೇ ಪುರುಷ ಎಕ್ಸಾಮನ್ನು ಬರೆದಿದ್ದೇನೆ. ಪಾಸ್ ಕೂಡ ಆಗಿದೆ. ಹಾಗಾದರೆ ಯಾವುದಾದರೂ ಒಂದು ನೌಕರಿಗೆ ಅರ್ಜಿ ಹಾಕಬೇಕಾಗಿತ್ತು ತಾನೇ? ಪ್ರಶಾಂತ್, ಅದು ಪ್ರಶಾಂತ್, ನೌಕರಿ ಎಂಬ ಶಬ್ದ ನಮ್ಮಂತ ಬಡವರಿಗೆ ಸಲ್ಲದಪ್ಪ. ದಿನ ಹೊತ್ತು ಬೆಳಗಾದರೆ ಭೂತಾಯಿಯ ಮಡಿಲಲ್ಲಿ ದುಡಿದು ಅಂತ ನೌಕರಿವಂತರಿಗೆ ಅನ್ನ ಹಾಕುವ ಕೈ ಆಗಬೇಕೆ ವಿನ ಅವರು ಕೊಡುವ ಹಣಕ್ಕೆ ಕೈ ಚಾಚುವ ಕೈ ಆಗಬಾರದು. ಪ್ರಶಾಂತ್, ನೋಡಪ್ಪ, ನಿನ್ನ ಚಿಕ್ಕಪ್ಪನಿಗೆ ನಾನು ಎಷ್ಟೇ ಹೇಳಿದ್ರು ಅವ್ನು ನನ್ನ ಮಾತೇ ಕೇಳ್ತಾ ಇಲ್ಲ. ಇರೋನೊಬ್ಬ ಮಗ ಚೆನ್ನಾಗಿ ಓದಿದಾನೆ, ಏನೋ ಒಂದು ನೌಕರಿಗೆ ಸೇರ್ಲಿ ಅಂದ್ರೆ ನಾವು ರೈತರ ಮಕ್ಕಳು ಭೂಮಿಯಲ್ಲೇ ಕೆಲಸ ಮಾಡ್ಬೇಕು ಅಂತಾರೆ. ಇನ್ನು ಈ ಶ್ರೀಕಾಂತನಿಗೆ ಹೋಗೋ ಒಂದು ನೌಕರಿಗೆ ಅರ್ಜಿ ಹಾಕು ಅಂದ್ರೆ ಇಲ್ಲ, ನಾನು ಮಿಲಿಟರಿ ನೌಕರಿಗೆ ಸೇರುತ್ತೇನೆ, ವೀರ ಯೋಧನಾಗುತ್ತೇನೆ, ಈ ಭೂಮಾತೆಯ ಸೇವೆ ಮಾಡುತ್ತಾನೆ ಅಂತ ಹಠ ಹಿಡಿದಿದ್ದಾರಪ್ಪ. ನನ್ನ ಮಾತು ಯಾರನ್ನೂ ಕೇಳ್ತಾ ಇಲ್ಲ. ಅಕ್ಕ, ನೀನಾದ್ರೂ ಸ್ವಲ್ಪ ಹೇಳಕ್ಕ. ನೋಡು ಶ್ರೀಕಾಂತ್, ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡುವಂಥದ್ದು ಏನಿದೆ? ಇಲ್ಲೇ ಇದು ಯಾವ್ದಾದ್ರು ಪೊಲೀಸು ಅಥವಾ ಡಾಕ್ಟರ್ ಕೆಲಸಕ್ಕೆ ಸೇರ್ಬಾರ್ದೆ? ಅವ್ವ, ಲಂಚ ಎಂಬ ಮಂಚ ಹಚ್ಚಿದ ಈ ಲಂಚಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ದೊಡ್ಡ ಅಧಿಕಾರಿಗಳು ಕಂಡ ತಕ್ಷಣ ಎದ್ದು ನಿಂತು ಸರಿ ಪಡೆದು ಈ ಸಮಾಜದ ಕಡ ಜನರ ಮೇಲೆ ಪೈನಮ್ಮ ಹೆಸರಿನಲ್ಲಿ ಲಂಚವನ್ನು ಇಸೆದುಕೊಂಡು ಇವನು ಲಂಚಕೋರ ಎಂದು ಎನಿಸಿಕೊಳ್ಳುವುದಕ್ಕಿಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಾಲುಕ್ಯರ ನಾಡು ಎಂದು ಖ್ಯಾತಿಯಾಗಿರುವ ಚೋಳಚಗುಡ್ಡ ಗ್ರಾಮದಲ್ಲಿ ತಾಯಿ ಬಸಯ್ಯವ ತಂದೆ ಬಸಯ್ಯನೆಂಬ ಮಹಾದಂಪತಿಯವರ ಉದರದಲ್ಲಿ ಜನಿಸಿ ಕಾರ್ಗಿಲ್ ಎಂಬ ಯುದ್ಧದಲ್ಲಿ ನಮ್ಮ ದೇಶವನ್ನು ನುಗ್ಗರಗೊಳಿಸುವ ಎದುರಾಳಿಗಳಿಗೆ ಎದೆಗಟ್ಟು ನಿಂತವರ ಬಿಸಿ ರಕ್ತವನ್ನು ಈ ಭೂಮಿಗೆ ಹರಿಸಿ ಒಂದೇ ಒಂದು ವರ್ಷ ಬದುಕಿರು ಸಾಕವ್ವ, ನನ್ನ ಜೀವನ ಸಾರ್ಥಕವಾಗುವುದು. ಶಬಾಷ್ ತಮ್ಮ, ಶಬಾಷ್. ಈ ನಿನ್ನ ಕೆಚ್ಚನೆಯ ಮಾತು ಕೇಳಿ ಈ ನಿನ್ನ ಅಣ್ಣನಿಗೆ ಒಂದು ಆನೆ ಬಲ ಬಂದಂತೆ ಆಯ್ತು. ಶ್ರೀಕಾಂತ್, ನೀನು ನೌಕರಿಗೆ ಸೇರಬೇಕಾದರೆ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತದೆ ಅದನ್ನು ನಾನು ತಂದುಕೊಡುತ್ತೇನೆ, ಚಿಂತೆ ಮಾಡಬೇಡ. ಪ್ರಶಾಂತ್, ಅದು ನಮ್ಮ ಮಕ್ಕಳ ಸುಖಕ್ಕಿಂತ ಹೆಚ್ಚೇನಿದೆ? ಆಯ್ತಕ್ಕ, ನಿಮ್ಮ ಇಚ್ಛೆಯಂತೆ ಆಗಲಿ. ನಿಮ್ಮ ಒಪ್ಪಿಗೆ ಇದ್ದರೆ ನನ್ನ ಒಪ್ಪಿಗೆ ಇದೆ. ನೋಡಪ್ಪ, ದೇಶದ ದಬ್ಬಾಳಿಕೆನೆಲ್ಲ ದೂರವಿಟ್ಟು ನೀನೊಬ್ಬ ಗಡಿಕಾಯುವ ಯೋಧನಾಗಿ ಈ ದೇಶಕ್ಕೆ ಅನ್ನ ಹಾಕುವ ರೈತ ನೀನಾಗ್ಬೇಕು ಕಣೋ. ನೋಡು ಪ್ರಶಾಂತ್, ಈ ರೈತರ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಈ ವರ್ಷ ಮಳೆರಾಯನು ಜೋರಾಗಿ ಅಪ್ಪರಿಸಿದ್ದಕ್ಕೆ ಮುಂದಿನ ವರ್ಷ ಬರಗಾಲ ಬಿದ್ದರೂ ಬೀಳಬಹುದು. ಬೆಳಗಿರುವ ಈ ಜೋಳದಲ್ಲಿ ದಾನ ಧರ್ಮವನ್ನು ಮಾಡಿ ಧರ್ಮದ ದಾರಿಯನ್ನು ಹಿಡಿಯಬೇಕು. ಚಿಕ್ಕಪ್ಪ, ಈ ದೇಶಕ್ಕೆ ಅನ್ನ ಹಾಕುವ ರೈತನ ಮಗ ಒಕ್ಕಲಿಗನಾಗಿ ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ಧರ್ಮದ ನೆರಳಾಗಿ ಬಡವರ ರಕ್ತ ಹೀರುವ ಶ್ರೀಮಂತ ಕುತಂತ್ರ ನನ್ನ ಮಕ್ಕಳಿಗೆ ಕಾಳಿಂಗ ಸರ್ಪವಾಗಿ ಈ ಸಮಾಜದ ಮುತ್ತೈದೆಯರ ಮಾಂಗಲ್ಯ ಕಾಪಾಡುವ ಮಗನಾಗಿ ಸಾಧು ಸಂತರ ಶರಣರಿಗೆ ಸ್ಥಿರವಾಗಿ ಶರಣೆಂದು ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಧರ್ಮ
ನಿನಗಾಗಿಯೂ ಸತ್ತೆ. ಈಗೆಲ್ಲ ಹೀಗೆ ಮಾತನಾಡುತ್ತಾ ಕುಳಿತೀರೋ? ಅಕ್ಕ, ಊಟಕ್ಕೆ ಏನಾದ್ರು ಅಡಿಗೆ ಮಾಡ್ತೀಯೋ? ನೋಡಮ್ಮ, ಊಟ ಮಾಡುವ ಮೊದಲು ಈ ಆನಂದದ ಸಂಭ್ರಮದಲ್ಲಿ ಎಲ್ಲರೂ ಸೇರಿ ಒಂದು ಆನಂದದ ಗೀತೆಯನ್ನು ಹಾಡೋಣವೇ?